ಕೇರಳಂ ಅಂತ ಮರುನಾಮಕರಣ ಮಾಡಲು ಕೇಂದ್ರ ಸರ್ಕಾರ ಅನುಮೋದನೆಯನ್ನ ಕೊಟ್ಟಿದೆ. ಇದರ ಬೆನ್ನಲ್ಲೇ ಈಗ ದೆಹಲಿಯನ್ನ ಇಂದ್ರಪ್ರಸ್ಥ ಅಂತ ಮರುನಾಮಕರಣ ಮಾಡಬೇಕು ಅಂತ ಕೂಗೆದಿದೆ. ಕೇಂದ್ರ ಸಚಿವ ಅಮಿತ್ ಶಾಗೆ ದೆಹಲಿಯ ಚಾಂದಿನಿ ಚೌಕ್ನ ಬಿಜೆಪಿ ಸಂಸದ ಪ್ರವೀಣ್ ಖಂಡೇಲ್ವಾಲ್ ಪತ್ರ ಬರೆದಿದ್ದಾರೆ. ತಮ್ಮ ಪತ್ರದಲ್ಲಿ ದೆಹಲಿ ಅನ್ನೋ ಹೆಸರು ಐತಿಹಾಸಿಕ ಹಂತವನ್ನು ಮಾತ್ರ ಬಿಂಬಿಸುತ್ತೆ, ಆದರೆ ಇಂದ್ರಪ್ರಸ್ಥ ನಗರವನ್ನು ಅದರ ಪ್ರಾಚೀನ ನಾಗರಿಕತೆಯ ಬೇರುಗಳೊಂದಿಗೆ ಸಂಪರ್ಕಿಸುತ್ತೆ. ಇದು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವದ ಸ್ಥಾನ, ಮಾನವೀಯತೆಯ ಅತ್ಯಂತ ಹಳೆಯ ಸಾಂಸ್ಕೃತಿಕ ಸಂಪ್ರದಾಯಗಳಲ್ಲಿ ಒಂದರ ಪರಂಪರೆಯ ಮೇಲೆ ನಿಂತಿದೆ ಅನ್ನೋದನ್ನ ಸಂಕೇತಿಸುತ್ತೆ ಅಂತ ಹೇಳಿದ್ದಾರೆ. ಅದರಲ್ಲಿ ಜೊತೆಗೆ ಹಳೆಯ ದೆಹಲಿಯ ರೈಲ್ವೆ ನಿಲ್ದಾಣವನ್ನ ಇಂದ್ರಪ್ರಸ್ಥ ಜಂಕ್ಷನ್ ಮತ್ತು ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಇಂದ್ರಪ್ರಸ್ಥ ವಿಮಾನ ನಿಲ್ದಾಣ ಅಂತ ಮರುನಾಮಕರಣ ಮಾಡಬೇಕು ಅಂತ ಉಲ್ಲೇಖಿಸಿದ್ದಾರೆ. ದೆಹಲಿಯಲ್ಲಿ ನಡೆದಿದ್ದ ಎಐ ಸಮ್ಮಿಟ್ಗೆ ಯುವ ಕಾಂಗ್ರೆಸ್ ಕಾರ್ಯಕರ್ತರ ಬನಿಯನ್ ಪ್ರತಿಭಟನೆ ಸಂಬಂಧ ರಾಹುಲ್ ಗಾಂಧಿ ವಿರುದ್ಧ ಕೇಂದ್ರ ವಾಣಿಜ್ಯ ಇಲಾಖೆ ಸಚಿವ ಪಿಯೂಷ್ ಗೋಯಲ್ ತೀವ್ರ ವಾಗ್ದಾಳಿ ನಡೆಸಿದರು. ಪ್ರತಿಭಟನೆಯು ದೇಶದ ಹಿತಾಸಕ್ತಿ ವಿಷಯದಲ್ಲಿ ರಾಜಿ ಮಾಡಿಕೊಂಡ ರಾಹುಲ್ ಗಾಂಧಿ ಕುಟುಂಬದ ನಡೆಯನ್ನ ತೋರಿಸುತ್ತೆ. ಅಂತಾರಾಷ್ಟ್ರೀಯ ಮಟ್ಟದ ವೇದಿಕೆಯಲ್ಲಿ ಪ್ರಧಾನಿ ಮೋದಿ ಅವರ ಚರಿಷ್ಮಾಗೆ ಕಳಂಕ ತರಲು ಯತ್ನಿಸಿದಂತಹ ಘಟನೆ ಇದಾಗಿದೆ. ಇದು ಕಾಂಪ್ರಮೈಸ್ ಕಾಂಗ್ರೆಸ್ನ ಷಡ್ಯಂತ್ರವಾಗಿದೆ ಅಂತ ಎಕ್ಸ್ನಲ್ಲಿ ಸರಣಿ ಪೋಸ್ಟ್ ಅನ್ನು ಮಾಡಿ ಪಿಯೂಷ್ ಗೋಯಲ್ ಕಿಡಿಕಾರಿದರು. ಈ ಮಧ್ಯೆ ಬಿಜೆಪಿ ಅಧ್ಯಕ್ಷ ನಿತಿನ್ ನಬೀನ್ ಮಾತನಾಡಿ, ರಾಹುಲ್ ಗಾಂಧಿ ಭದ್ರತಾ ಸಂಸ್ಥೆಗಳಿಗೆ ಮಾಹಿತಿ ನೀಡದೆ ಇದುವರೆಗೂ 247 ಬಾರಿ ವಿದೇಶ ಪ್ರವಾಸ ಕೈಗೊಂಡಿದ್ದಾರೆ. ಅವರಿಗೆ ಪಾಕಿಸ್ತಾನ ಪರವಾದ ಸಂಸ್ಥೆಗಳ ನಿಕಟ ಸಂಪರ್ಕ ಇದೆ ಅಂತ ಆರೋಪಿಸಿದರು. ಇವ್ರು ನೋಡಿದ್ರೆ ಬಟ್ಟೆ ಬೆಚ್ಕೊಂಡು ಹೆಂಗೆ ಓಡಾಡ್ತಾರೆ ಕಾರ್ಯಕ್ರಮಗಳಲ್ಲಿ, ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ದೇಶದ ಮಾನ ಹರಾಜು ಮಾಡೋಕ್ಕೆ. ಅವ್ರು ನೋಡಿದ್ರೆ ಆ ಕಡೆಗೆ ದೆಹಲಿಯನ್ನು ಇಂದ್ರಪ್ರಸ್ಥ ಮಾಡಬೇಕು ಅಂತ ಹೇಳಿ, ಅಂದರೆ ಭಾವನೆಗಳನ್ನು ಹೇಗೆ ಯಾವ ರೀತಿಯಾಗಿ ಬಳಕೆ ಮಾಡ್ಕೊಳ್ತಾರೆ ನೋಡಿ. ಇಲ್ಲಿ ಇವ್ರ ಭಾವನೆಗಳನ್ನು ಹೆಂಗೆ ಮಾಡೋದು, ಚೀತು ಅಂತ ಅನಿಸ್ಕೊಳ್ಳೋದು. ಅವರು ಹೌದಲ್ಲ ಹಂಗೂ ಮಾಡ್ಬೋದಾಗಿತ್ತಲ್ಲ ಅಂತ ಹೇಳಿ. ಆ ಇಂದ್ರಪ್ರಸ್ಥ ಕೃಷ್ಣನ ಮೂಲಕವಾಗಿ ನಿರ್ಮಾಣ ಮಾಡಿಸಿದ್ದು ಮಾಯಾನಗರಿ, ಇವರು ಇಲ್ಲಿ ಬಟ್ಟೆ ಬಿಚ್ಕೊಂಡು ಓಡಾಡ್ತಾ ಇರುವಂಥದ್ದು ಏನರಪ್ಪ ಇವರದೆಲ್ಲ ಕಥೆಗಳು. ಒಡಿಶಾದ ಗಣಿ ಅಧಿಕಾರಿ ಬಳಿಕ ಬರೋಬ್ಬರಿ 4 ಕೋಟಿ ನಗದು ಪತ್ತೆಯಾಗಿದೆ. ಕಲ್ಲಿದ್ದಲು ವ್ಯವಹಾರ ಸಂಬಂಧ ಉದ್ಯಮಿ ಬಳಿ 30,000 ರೂಪಾಯಿ ಲಂಚ ಪಡೆದ ಆರೋಪದ ಮೇಲೆ ಒಡಿಶಾದ ಕಟಕ್ನ ಗಣಿ ಉಪನಿರ್ದೇಶಕ ದೇವಬ್ರತ್ ಮೊಹಂತಿ ಎಂಬ ಅಧಿಕಾರಿಯನ್ನು ಬಂಧಿಸಲಾಗಿತ್ತು. ಬಂಧನದ ಬಳಿಕ ಆಸ್ತಿಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದರು. ಮೊಹಂತಿ ವಾಸವಿದ್ದ ಒಡಿಶಾ ವಿಜಿಲೆನ್ಸ್ ಫ್ಲಾಟ್, ಭದ್ರಕ್ನ ಮಠಸಾಹಿಯಲ್ಲಿರುವಂಥ ಪೋಷಕರ ಮನೆ, ಕಟಕ್ನಲ್ಲಿರುವಂಥ ಆಫೀಸ್ ಕೋಣೆಗಳೆಲ್ಲ ದಾಳಿ ಮಾಡಿದ್ದಾರೆ. ಅದರ ಮೇಲೆ BRS ಫ್ಲಾಟ್ನೊಳಗೆ ಟ್ರಾಲಿ ಬ್ಯಾಗ್ನಲ್ಲಿ ಒಂದು ನಗದು ಸಿಕ್ತಂತೆ. ಅದು 30,000 ಲಂಚ ಹಣ ಹೋಗ್ಬಿಟ್ಟು 4 ಕೋಟಿ ಸಿಕ್ತಂತೆ. ಒಡಿಶಾ ಇತಿಹಾಸದಲ್ಲೇ ಇದು ಅತಿ ದೊಡ್ಡ ಕಾರ್ಯಾಚರಣೆ ಅಂತ ಹೇಳ್ತಾ ಇದ್ದಾರೆ. 30,000ಕ್ಕೆ ಅತಿ ಆಸೆ ಗದಿಗೇಡು, ಈ ಸ್ಪಷ್ಟ ಉದಾಹರಣೆ ಇದು. ಅಲ್ಲ, ಹಂಗೆ ಜೋಡಿಸಿದಕ್ಕೆ 4 ಕೋಟಿ ಆಗಿರೋದು. 30 ಎಷ್ಟೋ ತಗೊಂಡು ಇಲ್ಲಿ ಯಾವ ಹಂತಕ್ಕೆ ಹೋಗಿರಬೇಕು ಅಂತ ಯೋಚನೆ ಮಾಡಿ. ಒಂದ್ಸಲ ಎಲ್ಲ ಅಧಿಕಾರಿಗಳ ಮನೆ ಕಚೇರಿಗಳನ್ನು ಒಂದ್ಸಲ ತಲಾಶ್ ಮಾಡ್ಬಿಡ್ಬೇಕು ಅನ್ಸುತ್ತೆ ನನ್ನ ಪ್ರಕಾರ. ವಿತೌಟ್ ರೀಸನ್ ಹಂಗೆ ಮಾಡೋಕ್ಕಾಗಲ್ವಲ್ಲ, ಮಾಡ್ಬಿಡ್ಬೇಕಪ್ಪ, ತೋರಿಸ್ಬೇಕು ಒಂದ್ಸಲ. ಚೆಕ್ ಮಾಡೋದ್ರಲ್ಲಿ ಏನಿದೆ, ಅಲ್ಲ ಹೋಲ್ಸೇಲ್ ಆಗಿ ಮಾಡ್ತಾರೆ ಅಂದ್ರೆ ಎಲ್ಲರೂ ಅಲರ್ಟ್ ಆಗ್ತಾರೆ. ಎಲ್ಲಿಡ್ತಾರೆ ಅಲರ್ಟ್ ಆದ್ರೆ ಏನೋ ಒಂದು ಮಾಡ್ತಾರೆ ವ್ಯವಸ್ಥೆನ. ಇದು ನ್ಯಾಯಾಂಗದಲ್ಲಿನ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದ ವಿಷಯವನ್ನ ಒಳಗೊಂಡಿರುವಂತಹ ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿ 8ನೇ ತರಗತಿಯ ಹೊಸ ಪಠ್ಯಪುಸ್ತಕಕ್ಕೆ ಸುಪ್ರೀಂ ಕೋರ್ಟ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ಈ ವಿಷಯವನ್ನ ಸ್ವಯಂ ಪ್ರೇರಿತವಾಗಿ ಪರಿಗಣಿಸಲು ನಿರ್ಧರಿಸುವುದಾಗಿ ಹೇಳಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಈ ಬಗ್ಗೆ ಪ್ರಸ್ತಾಪಿಸಿದ ಹಿರಿಯ ವಕೀಲ ಕಪಿಲ್ ಸಿಬಲ್, 8ನೇ ತರಗತಿಯ NCERT ಪಠ್ಯಪುಸ್ತಕಗಳಲ್ಲಿ ಸಂವಿಧಾನದ ಮೂಲ ರಚನೆಗೆ ಸಂಬಂಧಿಸಿದ ವಿಷಯಗಳನ್ನು ತೆಗೆದುಹಾಕಲಾಗಿದೆ ಅಂತ ಹೇಳಿದರು. ಏನೇ ಆದರೂ ಯಾರಿಗೂ ಸಂಸ್ಥೆಯ ಸಮಗ್ರತೆಗೆ ಕಳಂಕ ತರಲು ನಾನು ಅನುಮತಿಸೋದಿಲ್ಲ ಅಂತ CJI ಸೂರ್ಯಕಾಂತ್ ಹೇಳಿದರು. ನ್ಯಾಯಾಂಗದಲ್ಲಿನ ಭ್ರಷ್ಟಾಚಾರ ಎಂಬ ವಿಷಯದ ವಿವಾದದ ನಂತರ NCERT 8ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕದ ಮಾರಾಟವನ್ನು ಹಿಂಪಡೆದಿದೆ. ಇದು ಆ್ಯಕ್ಚುಲಿ ರಾಂಗ್. ಅದು ಆ ವಿಚಾರದಲ್ಲಿ ಆ ಥರ ಮಾಡಬಾರ್ದಾಗಿತ್ತು. ಆ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಕರೆಕ್ಟಾಗಿ ಒಂದು ಹೆಜ್ಜೆಯನ್ನು ಇಟ್ಟಿದೆ. ಆಮೇಲೆ ಅದು ಏನು ಮಾಡ್ತಾರೋ ಗೊತ್ತಾಗ್ತಿಲ್ಲಪ್ಪ. ಈ ಪಠ್ಯಪುಸ್ತಕಗಳನ್ನು ಯಾವ ಆಧಾರದ ಮೇಲೆ ನೀವೆಲ್ಲ ರೆಡಿ ಮಾಡ್ತಿರೋ ಅಂಥೇಳಿ. ಕರ್ನಾಟಕದಲ್ಲೂ ಒಂದು ರೀತಿಯಾಗಿರುತ್ತೆ, ಅಲ್ಲಿ ನೋಡಿದ್ರೆ ಅವರು ಒಂದು ರೀತಿಯಾಗಿ. ಅದು ಏನೇನು ಸೇರಿಸ್ಬೇಕು, ನಿಜವಾಗ ತಜ್ಞರು ಸೇರಿಸ್ಕೊಳ್ತಾರೋ ಅಥವಾ ಯಾರ್ಯಾರು ಸೇರಿಸ್ತಾರೆ, ಇದನ್ನು ಏನು ಬೇಕಾಗಿದೆ ಅಂತ ಸೇರಿಸ್ತಾರೋ, ಬೇಡ ಅದೆಲ್ಲ ತುಂಬ್ತಿರೋದ್ರಲ್ಲಿ. ಮಕ್ಕಳ ಜೀವನಕ್ಕೆ ಯೂಸ್ ಆಗೋಂಗೆ ಹಾಕ್ರಿ. ಲೈಂಗಿಕ ಅಪರಾಧಿ ಎಪ್ಸ್ಟೀನ್ ಜೊತೆಗಿನ ಸಂಬಂಧಕ್ಕಾಗಿ ಬಿಲ್ ಗೇಟ್ಸ್ ಅವರು ಗೇಟ್ಸ್ ಫೌಂಡೇಶನ್ನ ಸಿಬ್ಬಂದಿಗೆ ಕ್ಷಮೆ ಯಾಚಿಸಿದ್ದಾರೆ ಅಂತ ತಿಳಿದು ಬಂದಿದೆ. ನಾನು ಅಕ್ರಮವಾಗಿ ಏನನ್ನೂ ಮಾಡಿಲ್ಲ ಅಂತ ಸಮರ್ಥಿಸಿಕೊಂಡಿದ್ದಾರೆ. ರಷ್ಯಾದ ಮಹಿಳೆಯರೊಂದಿಗೆ ತನಗೆ 2 ಸಂಬಂಧಗಳಿವೆ ಅನ್ನೋದನ್ನು ಮೈಕ್ರೋಸಾಫ್ಟ್ ಸಹ ಸಂಸ್ಥಾಪಕ ತಾನು ಎಪ್ಸ್ಟೀನ್ ಅಪರಾಧಗಳಲ್ಲಿ ಭಾಗಿಯಾಗಿಲ್ಲ ಅಂದಿದ್ದಾರೆ. ಜೊತೆಗೆ ನಾನು ಎಂದಿಗೂ ಕೂಡ ಬಲಿಪಶುಗಳೊಂದಿಗೆ, ಅವನ ಸುತ್ತಲಿನ ಮಹಿಳೆಯರೊಂದಿಗೆ ಸಮಯ ಕಳೆಯಲಿಲ್ಲ ಅಂತ ಗೇಟ್ಸ್ ಹೇಳಿರೋದು. ಎಪ್ಸ್ಟೀನ್ ಜೊತೆಗೆ ಸಮಯ ಕಳೆಯುವುದು ದೊಡ್ಡ ತಪ್ಪು ಮತ್ತು ಗೇಟ್ಸ್ ಫೌಂಡೇಶನ್ ಕಾರ್ಯನಿರ್ವಾಹಕರನ್ನ ಲೈಂಗಿಕ ಅಪರಾಧಿಯೊಂದಿಗೆ ಸಭೆಗಳಿಗೆ ಕರೆತರೋದು ದೊಡ್ಡ ತಪ್ಪು ಅಂತ ಕ್ಷಮೆ ಯಾಚಿಸಿದ್ದಾರೆ. ಲೈಂಗಿಕ ಅಪರಾಧಿಯೊಂದಿಗೆ ಸಂಪರ್ಕ ಹೊಂದಿರುವ ಹಲವಾರು ಸೆಲೆಬ್ರಿಟಿಗಳು, ರಾಜಕಾರಣಿಗಳು ಎಪ್ಸ್ಟೀನ್ ಫೈಲ್ಸ್ನಲ್ಲಿ ಇದ್ದಾರೆ ಎನ್ನಲಾಗಿದೆ.
ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಗೋವಾದಲ್ಲಿ ಸಂಭವಿಸಿರುವಂತಹ ಮಹೀಂದ್ರ ಥಾರ್ ಅಪಘಾತ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಮೊನ್ನೆ ಅಪಘಾತ ನಡೆದಿತ್ತು, 65 ವರ್ಷದ ವ್ಯಕ್ತಿ ಮೃತಪಟ್ಟಿದ್ರು. ಅದರಲ್ಲಿದ್ದಂಥ ಇನ್ನೊಂದು ಮಗು ಮತ್ತು ಇನ್ನೊಂದು 2 ಜನಕ್ಕೆ ಗಾಯ ಆಗಿತ್ತು. ದೆಹಲಿಯ 19 ವರ್ಷದ ಯುವಕನ ವಿರುದ್ಧ ಕೇಸ್ ದಾಖಲಾಗಿದೆ. ಆದರೆ ಅಪಘಾತದ ವೇಳೆ ಯುವತಿ ಥಾರ್ ಡ್ರೈವ್ ಮಾಡ್ತಾ ಇದ್ಲು ಅನ್ನುವಂಥದ್ದು ಗೊತ್ತಾಗಿದೆ. ಅವಳನ್ನು ಬಚಾವ್ ಮಾಡೋಕ್ಕೆ ಇವನು ಹೊಣೆ ಹೊತ್ಕೊಂಡಿದ್ದಾನೆ ಅಂತಿದ್ದಾರೆ. ಥಾರ್ ಜೀಪಿನಲ್ಲಿ ಯುವಕನ ಜೊತೆಗೆ 3 ಯುವತಿಯರಿದ್ರಂತೆ. ನಾನು ಮಾಹಿತಿ ನೋಡ್ತಾ ಇದ್ದೆ, ಅದನ್ನು ಇನ್ನೊಂದಿಷ್ಟು ಓದ್ತಾ ಇದ್ದೆ. ಆ ಟೈಮಲ್ಲಿ ಎಣ್ಣೆ ಹೊಡ್ಕೊಂಡು ಬಾಟ್ಲ್ಗಳೆಲ್ಲ ಗಾಡಿಯಲ್ಲಿ ಇದ್ವು ಅಂತ ಹೇಳ್ತಾರೆ. ಸೊ I-20 ಕಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ವ್ಯಕ್ತಿ ಸಾವನ್ನಪ್ಪಿದ್ದು, ಕಾರ್ನಲ್ಲಿದ್ದ ಮಗು ಹಾಗೂ ಮತ್ತಿಬ್ಬರಿಗೆ ಗಾಯ ಆಗಿತ್ತು. ಇದೀಗ CCTV ಆಧರಿಸಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಇತ್ತ ಹೈದರಾಬಾದ್ನ ಜುಬ್ಲಿ ಹಿಲ್ಸ್ನಲ್ಲಿ ಫೆರಾರಿ ಕಾರೊಂದು ಡ್ರೈವರ್ ನಿಯಂತ್ರಣ ತಪ್ಪಿ ಡಿವೈಡರ್ ಹಾರಿ ಕಂಬಕ್ಕೆ ಗುದ್ದಿದೆ. ಎದುರಿಗೆ ಬರ್ತಾ ಇದ್ದಂಥ ಕಾರಿಗೆ ಡಿಕ್ಕಿ ಆಗಿದೆ. ದುರ್ಘಟನೆಯಲ್ಲಿ 3 ಬೆಂಗಳೂರಿನಲ್ಲಿ ಮತ್ತೊಂದು ಅಗ್ನಿ ಅವಘಡ ಸಂಭವಿಸಿದೆ. ಚಿಕ್ಕಪೇಟೆ ಮೆಟ್ರೋ ನಿಲ್ದಾಣದ ಬಳಿ ಫ್ಯಾನ್ಸಿ ಸ್ಟೋರ್ನಲ್ಲಿ ಕಾಣಿಸಿಕೊಂಡ ಬೆಂಕಿಗೆ ಲಕ್ಷಾಂತರ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿದೆ. ಅಕ್ಕಪಕ್ಕದ ಅಂಗಡಿಗಳಿಗೂ ಕೂಡ ಬೆಂಕಿ ವ್ಯಾಪಿಸಿದೆ. ತಕ್ಷಣವೇ ಮಾಲೀಕರು ಅಂಗಡಿಗಳಲ್ಲಿರುವಂತಹ ವಸ್ತುಗಳನ್ನು ಕೆಳಗೆಸೆದಿದ್ದಾರೆ. ಆದಾಗ್ಯೂ ಕೆಲ ವಸ್ತುಗಳು ಸುಟ್ಟೋಗಿವೆ. 100ಕ್ಕೂ ಹೆಚ್ಚು ಅಂಗಡಿಗಳಿರುವ ಬಿಲ್ಡಿಂಗ್ಗೆ ಬೆಂಕಿ ಆವರಿಸಿದ್ರಿಂದ ದಟ್ಟವಾದ ಹೊಗೆ ಆವರಿಸಿದೆ. ಹರಸಾಹಸದ ಮಧ್ಯೆ 6 ಅಗ್ನಿಶಾಮಕ ವಾಹನಗಳಿಂದ ಬೆಂಕಿ ನಂದಿಸುವ ಕಾರ್ಯ ನಡೆಯಿತು. ಆಕ್ಸಿಜನ್ ಬಳಸಿ ಅಂಗಡಿಗಳ ಒಳಗೆ ಹೋದಂಥ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯೆಲ್ಲ ನಂದಿಸಿದ್ದಾರೆ. ಇನ್ನು ಕಾರ್ಯಾಚರಣೆ ವೇಳೆ ಹೊಗೆಯಿಂದ ಉಸಿರುಗಟ್ಟಿ 4 ಸಿಬ್ಬಂದಿ ಆಸ್ಪತ್ರೆ ಸೇರಿದ್ದಾರೆ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರ ಬೆಳಗಾವಿ ಗ್ರಾಮಾಂತರದಲ್ಲಿ ಮಕ್ಕಳಿಗೆ ಎಕ್ಸ್ಪೈರ್ ಮಿಲೆಟ್ ಲಡ್ಡುವನ್ನು ವಿತರಣೆ ಮಾಡಲಾಗಿದೆ. ಬೆಳಗಾವಿಯ 3 ಅಂಗನವಾಡಿ ಕೇಂದ್ರಗಳಲ್ಲಿ ಕನ್ನಡ ಹೋರಾಟಗಾರ್ತಿ ಕಸ್ತೂರಿ ಭಾವಿ ಅನ್ನೋರು ಭೇಟಿ ಕೊಟ್ಟರು. 6 ತಿಂಗಳ ಹಿಂದೆಯೇ ಎಕ್ಸ್ಪೈರ್ ಆಗಿರುವಂತಹ ಪದಾರ್ಥಗಳನ್ನ ಮಕ್ಕಳಿಗೆ ಕೊಟ್ಟಿದ್ದಾರೆ ಅನ್ನೋದನ್ನ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿದ್ರು. 2025 ಅಕ್ಟೋಬರ್ನಲ್ಲಿ ಎಕ್ಸ್ಪೈರ್ ಆಗಿರುವಂತಹ ಮಿಲೆಟ್ ಲಡ್ಡು ಈಗ ವಿತರಣೆ ಮಾಡಲಾಗಿದೆ ಅಂತ ಅಧಿಕಾರಿಗಳು, ಅಂಗನವಾಡಿ ಸಹಾಯಕಿಯರ ವಿರುದ್ಧ ಪೋಷಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಅಂಗನವಾಡಿದೆಲ್ಲ 3 ತಿಂಗಳಿಗೆ ಮಾತ್ರ ಕೊಡ್ತಾರೆ ಅದನ್ನ ಎಕ್ಸ್ಪೈರಿ. 3 ತಿಂಗಳು ಅಷ್ಟೇ ಬರೋದು. ಅದನ್ನು ಯಾಕೆ ಹಿಂಗೆ ಹಳೇದು ಕೊಡ್ತಿರೋ ನೋಡೇ ಕೊಡೋದಿಲ್ವಾ? ಅವ್ರ ಜೊತೆಗೆ ಯಾಕೆ ಚೆಲ್ಲಾಟ ಆಡ್ತೀರಾ ಜೀವನ ಜೊತೆಗೆ? ಕರ್ನಾಟಕ ಜಮ್ಮು ಕಾಶ್ಮೀರದ ಮಧ್ಯೆ ಹುಬ್ಬಳ್ಳಿಯಲ್ಲಿ ನಡೀತಾ ಇರುವಂತಹ ರಣಜಿ ಫೈನಲ್ ಕ್ರಿಕೆಟ್ ಪಂದ್ಯದಲ್ಲಿ ಡಿಚ್ಚಿ ಗಲಾಟೆ ಆಗಿದೆ. ಕರ್ನಾಟಕದ KV ಅನೀಶ್ಗೆ ಜಮ್ಮು ಕಾಶ್ಮೀರದ ನಾಯಕ ಪರಾಸ್ ಡೋಗ್ರಾ ಡಿಚ್ಚಿ ಹೊಡೆದಿದ್ದಾರೆ. 101ನೇ ಓವರ್ನಲ್ಲಿ ಬೌಲಿಂಗ್ ಮಾಡ್ತಾ ಇದ್ದ ವೇಗಿ ಪ್ರಸಿದ್ಧ ಕೃಷ್ಣ ಎಸೆತವನ್ನು ಬೌಂಡರಿಗೆ ಅಟ್ಟಿದ ಡೋಗ್ರಾ ಬದಲಿ ಫೀಲ್ಡರ್ ಆಗಿ ಸಿಲ್ಲಿ ಪಾಯಿಂಟ್ನಲ್ಲಿದ್ದ ಅನೀಶ್ ಜೊತೆಗೆ ಮಾತಿನ ಚಕಮಕಿ ನಡೆಸಿ ಡಿಚ್ಚಿ ಹೊಡೆದಿದ್ದಾರೆ. ಈ ವೇಳೆ ಇಬ್ಬರು ಕೂಡ ಹೆಲ್ಮೆಟ್ ಧರಿಸಿದ್ರು. ತಕ್ಷಣವೇ ಮಯಾಂಕ್ ಅಗರ್ವಾಲ್ ಆಕ್ಷೇಪಿಸಿದರು. ನಂತರ ನಾಯಕ ದೇವದತ್ ಪಡಿಕ್ಕಲ್ ಅಂಪೈರ್ಗಳ ಬಳಿ ಪ್ರಸ್ತಾಪಿಸಿದರು. ಅಂಪೈರ್ಗಳ ಮಧ್ಯಪ್ರವೇಶದಿಂದ ಪರಿಸ್ಥಿತಿ ಶಾಂತ ಆಯಿತು. ಮೊದಲ ದಿನದಂದು 48 ಎಸೆತಗಳಲ್ಲಿ 9 ರನ್ ಗಳಿಸಿ ಗಾಯ ಆದ ಸಮಸ್ಯೆಯಿಂದ ರಿಟೈರ್ಡ್ ಹರ್ಟ್ ಆಗಿದ್ದ ಡೋಗ್ರಾ ಇವತ್ತು ಕ್ರೀಸ್ಗೆ ಬಂದರು. ಜಮ್ಮು ಕಾಶ್ಮೀರ 6 ವಿಕೆಟ್ನಷ್ಟಕ್ಕೆ 527 ರನ್ ಗಳಿಸಿದೆ. ಮೋಡದಿಂದಾಗಿ 1 ಗಂಟೆ ಮೊದಲೇ ಪಂದ್ಯವನ್ನು ಸ್ಥಗಿತಗೊಳಿಸಲಾಯಿತು. ಈ ಮಧ್ಯೆ ನಿಯಮ ಉಲ್ಲಂಘಿಸಿದ ಡೋಗ್ರಾಗೆ ಪಂದ್ಯದ 50% ದಂಡವನ್ನು ವಿಧಿಸಲಾಗಿದೆ. ರಶ್ಮಿಕಾ ಮಂದಣ್ಣ, ವಿಜಯ್ ದೇವರಕೊಂಡ ಅವರ ವಿವಾಹ ರಾಜಸ್ಥಾನದ ಉದಯಪುರದಲ್ಲಿ ನೆರವೇರುತ್ತೆ. ಸದ್ಯ ಹಳದಿ ಶಾಸ್ತ್ರ, ಮೆಹಂದಿ ಶಾಸ್ತ್ರವನ್ನು ಪೂರ್ಣ ಮಾಡಿದ್ದಾರೆ. ಇವತ್ತು ಸಂಗೀತ ಕಾರ್ಯಕ್ರಮ ಆಯೋಜನೆ ಆಗಿದೆ. ಮಾರ್ಚ್ 14ನೇ ತಾರೀಕು ಹೈದರಾಬಾದ್ನಲ್ಲಿ ಟಾಲಿವುಡ್ ಹಾಗೂ ಸ್ಯಾಂಡಲ್ವುಡ್ನ ಗಣ್ಯರು, ಸ್ನೇಹಿತರು ಎಲ್ಲರೂ ಕೂಡ ಇರ್ತಾರೆ. ನಾಳೆ ನಡೆಯುವಂತಹ ಮದುವೆ ತೀರಾ 100 ಜನಕ್ಕೆ ಮಾತ್ರ ಪರ್ಸನಲ್ ಆಗಿ ಇಡಲಾಗಿದೆ.